ಒಂದು ಪ್ರಾಚೀನ ಇತಿಹಾಸವನ್ನು ಹೊಂದಿರುವಂತಹ ಕನ್ನಡ ಭಾಷೆ ಅತ್ಯಂತ ಸೊಗಸಾದ ಸುಲಿದ ಬಾಳೆಯ ಹಣ್ಣಿನಂತೆ, ಕಳೆದ ಚಿಗುರಿನ ಕಬ್ಬಿನಂತೆ, ಅಳಿದ ಉಷ್ಣದ ಹಾಲಿನಂತೆ ಅತ್ಯಂತ ಸುಮಧುರವಾಗಿರುವಂತಹ ಈ ಕನ್ನಡ ಭಾಷೆ ನಮ್ಮೆಲ್ಲರ ಹೆಮ್ಮೆಯ ಎಲ್ಲಮ್ಮ ಬೆಂಗಳೂರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ನೀರೊಳಗಿದ್ದು ಬೆವರ್ದು ನೊರಗ ಪತಾಕಂ ಎನ್ನುವ ಹಳೆಗನ್ನಡ ಸಾಹಿತ್ಯದಿಂದ ಹಿಡಿದು ಚೆಂಪು ಕಾವ್ಯದಿಂದ ಹಿಡಿದು ರನ್ನ ಚೆನ್ನನ ಬಸವಣ್ಣನವರ ಸಾಹಿತ್ಯದವರೆಗೂ ಈ ಹೊಸಗನ್ನಡದವರೆಗೂ ಸಹ ಕನ್ನಡದ ಛಾಪು ಅತಿ ಹೆಚ್ಚು ಶ್ರೀಮಂತಿಕೆಯನ್ನ ಹೊಂದಿದೆ ಅನ್ನುವಂತ ಮಾತನ್ನ ಇಲ್ಲಿ ಹೇಳ್ತಾ ಈಗ ನಮ್ಮ ಉದ್ಘಾಟನಾ ಪರವಾಗಿರ್ತಕ್ಕಂಥ ನುಡಿಯನ್ನ ಪ್ರಸ್ತಾವಿಸಬೇಕು ಅಂತ ಹೇಳಿ ಸಾಮಾನ್ಯ ಬಸವರಾಜ ಹೊರಟ್ಟಿ ಸರ್ ಅವರಲ್ಲಿ ವಿನಂತಿ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರಗಳು. ವೇದಿಕೆ ಮೇಲೆ ಹಸಿರುವಂತೆಲ್ಲ ಗಣ್ಯಮಾನ್ಯರೇ, ಎಲ್ಲ ಕನ್ನಡ ಮನಸ್ಸುಗಳೇ, ಸಹೋದರಿ, ಇದೊಂದು ಅತ್ಯಂತ ಇವತ್ತು ಕನ್ನಡ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಬಳಗದವರು, ಕರ್ನಾಟಕ ಕನ್ನಡ ಸಾಹಿತ್ಯ ಹಾಗೂ ಬಳಗದವರು ಸಾಂಸ್ಕೃತಿಕ ಕಾರ್ಯಕ್ರಮ ಮೊದಲಿನ ವಾಕ್ಯ ಅವರು ಕನ್ನಡ ಉಳಿಸ್ಬೇಕು, ಕನ್ನಡ ಶಾಲೆಗಳು ಬೆಳಿಬೇಕು, ಕನ್ನಡ ಮಾಧ್ಯಮ ಇರಬೇಕು, ಕನ್ನಡ ನಮ್ಮ ಮಾತೃಭಾಷೆ ಆಗಿರಬೇಕು, ಆ ಮಾತೃಭಾಷೆಯನ್ನು ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ತರಬೇಕಾದಂಥ ನಮ್ಮೆಲ್ಲರ ಕರ್ತವ್ಯ ಅನ್ನುವಂಥ ಒಂದು 4 ಲೈನ್ ನೋಡಿದೆ. ನಿಜವಾಗಿ ಮಾಡ್ತೀವಿ. ಸರ್ಕಾರ ಇವತ್ತು ಕನ್ನಡ ಮಾಧ್ಯಮವನ್ನು ಸರ್ಕಾರ ಮುಗಿಸಾಗದೈತೆ. ಸರ್ಕಾರ ಈಗ ನೋಡಿ ನನ್ನ 2-3 ಸ್ಟೇಟ್ಮೆಂಟ್ ಈಗ ನಿಮ್ಗೆ ಯಾವುದೋ ಸಾಲಿಗಳು ಮಾಡಾಕ್ತಾರೆ, ಹೊಸ KPS ಸ್ಕೂಲ್ ಮಾಡಾಕ್ತಾರೆ. ನಿನ್ನೆ ಒಂದು ಬ್ಯಾಡಗಿ ತಾಲೂಕಿನ ಕೇಸ್ ಬಂತು, ನನ್ನ ಕಡೆ ಪೇಪರ್ ನೋಡಿರ್ಬೋದು. KPS ಸ್ಕೂಲ್ ಅಂದ್ರೆ ಸುತ್ತಮುತ್ತಲಿನ ಶಾಲೆಲ್ಲ ಬಂದು ಅಲ್ಲಿ ಕೂಡ್ಕೋತಾವ. ಅದು KPS ಇದೇನು ರೂಲ್ ಏನಂತಂದ್ರೆ ಒಂದೇ ಕಾಂಪೌಂಡ್ ನಲ್ಲಿ ಪ್ರೈಮರಿ, ಸೆಕೆಂಡರಿ, PU ಇರಬೇಕು. ಇಲ್ಲೊಂದು ಹೈಸ್ಕೂಲು, ಮುನ್ಸಿಪಲ್ ಸ್ಕೂಲ್, ಒಂದು ಕಾಲೇಜು, ಇನ್ನೊಂದು ಕಡೆ ಇವೆಲ್ಲ KPS ಸ್ಕೂಲ್ ಅಲ್ಲ. 1,000 KPS ಸ್ಕೂಲ್ ಮಾಡ್ಕೊಂಡು ದೊಡ್ಡ ಭಾಷಣ ಮಾಡ್ತಾರ. ನಾಳೆ ಶಿವಮೊಗ್ಗದ 1ನೇ ತಾರೀಕು ಓಪನಿಂಗ್ ಇಟ್ಕೊಂಡಾಗ ಇವತ್ತು KPS ಶಾಲೆ ಆದ್ರೆ ಸುತ್ತಮುತ್ತಲಿನ ಶಾಲೆಗಳ ಪರಿಸ್ಥಿತಿ ಏನಾಗುತ್ತೆ ನೀವು ವಿಚಾರ ಮಾಡಿ. ನೀವು ಪ್ರಾಕ್ಟಿಕಲ್ ಆಗಿ ನೋಡಿದ್ರು, ನಾ ಇದನ್ನ ಹೇಳೋದಲ್ಲ, ಪ್ರಾಕ್ಟಿಕಲ್ ನೋಡಿ. ಪ್ರತಿ ಕನ್ನಡ ಹಳ್ಳಿಯೊಳಗೆ ಕನಿಷ್ಠ 5ನೇ ಶಾಲೆ ಇರಬೇಕು. 5ರವರೆಗೆ ತಲೆಯಾಗ ಹೋಗ್ಬಿಡ್ದು. ಇಂಗ್ಲಿಷ್ ಮೀಡಿಯಂ ಹೆಂಗೆ ತಲೆಯಾಗ ಹೋಗಿತ್ತು ಹಂಗೆ ಈಗ KPSC ಬಗ್ಗೆ ಭಾಳ ಮಂದಿ ಪೇರೆಂಟ್ಸಿಗೆ KPSC ಕಲ್ಸೋ ಶಿಕ್ಷಕರು ಇವರ, ಅಲ್ಲಿ ಡೆಸ್ಕ್ಗಳಿವ, ಕುರ್ಚಿನಿವ, ಅಲ್ಲೇನು ಬದಲಾವಣೆ ಇಲ್ಲ. ಆದ್ರೆ ಒಂದು ಹೇಳ್ತೀನಿ ನಾನು, ನೀವು ಅಬ್ಸರ್ವ್ ಮಾಡಿ, ಎಲ್ಲರೂ ನೋಡ್ಬೇಕು. KPSC ಶಾಲೆ ಅಂದ್ರೆ ಅದು ಒಂದೇ ಕಂಪೌಂಡ್ ಮಾಡಿ, ಒಂದೇ ಕಂಪೌಂಡ್ ಇದ್ರೆ 1,000-10,000 ಮಾಡಿ. ಪ್ರೈಮರಿ, ಸೆಕೆಂಡ್ರಿ, PU, ಹೈಯರ್ ಪ್ರೈಮರಿ ಇವೆಲ್ಲ ಅಲ್ಲೇ ಇರಬೇಕು. ಅದಕ್ಕೆ ಒಬ್ಬರೇ ಅಂದ್ರೆ ಪ್ರಿನ್ಸಿಪಾಲ್ ಇರ್ತಾರಲ್ಲ, PU ಅವರ ಹೆಡ್. ಅದು ಪ್ರತಿಯೊಂದು ಅವ್ರದ್ದು ಸಹಿ ಆಗ್ಬೇಕು, ರಜಕ್ಕೂ ಅವ್ರ ಸಹಿ ಆಗ್ಬೇಕು, ಪ್ರತಿಯೊಂದಕ್ಕೂ ಅವ್ರ ಸಹಿ ಆಗ್ಬೇಕು. ಈಗ ಕನ್ನಡ ಶಾಲೆ ಹೆಡ್ ಮಾಸ್ಟರ್ ಅವ್ನು ಸಹಿ ಮಾಡ್ತಾನ, ಹೈಸ್ಕೂಲ್ ಅವ ಮಾಡ್ತಾನ. ಸುಮ್ಮನೆ ಇದೊಂದು ಏನಂದ್ರೆ ಇದು ಯಾರು ಅವ್ರಿಗೆ ಕಲಿಸ್ತಾರೋ ಏನು ಗೊತ್ತಿಲ್ಲ. ಇದು ಬಹಳ ಗಂಭೀರವಾದಂತ ಚಿಂತನೆಯನ್ನು ನೀವು ಮಾಡ್ಬೇಕಂತ ನೋಡಿ. ನನ್ನ ತಿಳುವಳಿಕೆ, ನನ್ನ ಪ್ರಕಾರ ನಾನು ನೋಡಿ, ನಾನು ಶಿಕ್ಷಣ ಮಂತ್ರಿಯಾಗಿ ಕೆಲಸ ಮಾಡೀನಿ. ಅವತ್ತು ನಮ್ಮ ಕಾಲಕ್ಕೆ ಕನ್ನಡ ಮಾಧ್ಯಮವನ್ನು ಕಟ್ಟಾಗಿ ಮಾಡಿದ್ವಿ. ಮತ್ತು ಇಂಗ್ಲಿಷ್ ಮೀಡಿಯಂ ಸ್ಕೂಲನ್ನ ಎಲ್ಲಿ ಕೊಡ್ಲಿಲ್ಲ. ಹಳ್ಳಿಗೆಲ್ಲ ಇಂಗ್ಲಿಷ್ ಮೀಡಿಯಂ ತೆಗೆದು ನೋಡಿ ನೀವು. 2005-06 ನಾ ಶಿಕ್ಷಣ ಮಂತ್ರಿ ಆದಾಗ ಎಲ್ಲಿ ಬೇಕಲ್ಲ ಇಂಗ್ಲಿಷ್ ಮೀಡಿಯಂ ಕೊಟ್ಟಿಲ್ಲ. ನಾನು ಭಾಳ ಸ್ಟ್ರಿಕ್ಟ್ ಆಗಿ ಕೊಟ್ಟಿಲ್ಲ. ಆ ಥರ ಖಾಸಗಿ ಇಂಗ್ಲಿಷ್ ಮೀಡಿಯಂ ಕೊಡಲೇ ಇಲ್ಲ. ಎಲ್ಲಿ ಅವಶ್ಯಕತೆ ಇದೆ ದೊಡ್ಡ ಸಿಟಿ ಒಳಗೆ ಕೊಟ್ಟಿವಿ. ಈಗ ನಿಮ್ಗೆ ಹಳ್ಳಿಗೊಂದೊಂದು ಇಂಗ್ಲಿಷ್ ಮೀಡಿಯಂ ಸ್ಕೂಲು, ಅವು ಏನು ಕಲಿಸ್ತಾರೋ, ಇವ್ರೇನು ಕಲಿತಾರೋ ಅದೇನು ಗೊತ್ತಿಲ್ಲ. ಆಕೆ ಅವು ಇರ್ತಾಳೋ, ಮಗ ಮಗಳು ಹೋಗಿರ್ತಾರೋ, ಅಮ್ಮ ಸ್ಕೂಲ್ ಗೋಯಿಂಗ್ ಅಂತಾಳ, ಸ್ಕೂಲ್ ಗೋ ಅಂತಾಳೆ. ಇದು ಇಂಗ್ಲಿಷ್ ಇರುತ್ತೆ. ಅಮ್ಮ ಸ್ಕೂಲ್ ಗೋಯಿಂಗ್ ಅಂತಾಳ, ಸ್ಕೂಲ್ ಗೋ ಅಂತಾಳೆ ಅಮ್ಮ. ಇದು ಇಂಗ್ಲಿಷ್.